1319ನೇ ಅನ್ನದಾಸೋಹ ನಮ್ಮ ಅಳಿಯನಾದ ಶ್ರೀ ಭಾನುಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ಮಲ್ಲೇಶ್ ಅವರ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಭಾನುಪ್ರಕಾಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲ ಬಡವರಿಗೆ ಅನ್ನದಾನ, ಬಟ್ಟೆ ದಾನ, ವಸ್ತ್ರದಾನ ಮಾಡಿ ಆಚರಣೆ ಮಾಡಿದ್ದೀವಿ. ಮಲ್ಲೇಶ್ ಅವರು ಇದಾರಲ್ಲ, ಅವರು ಮಾಡ್ತಾ ಇರುವಂತಹ ಸಹಾಯ, ಅನ್ನದಾನ ಎಲ್ಲ ಇನ್ಸ್ಪಿರೇಷನ್ ಆಗಿ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಅವರು ಅವ್ರ ಅಳಿಯವರಾದಂತಹ ಭಾನುಪ್ರಕಾಶ್ ಅವರು ಹುಟ್ಟುಹಬ್ಬಕ್ಕೆ ಅನ್ನದಾಸೋಹ ಮಾಡ್ತಿದೀವಿ ಅಂತ ಹೇಳಿದ್ರು. ಇದು ನಾನು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದೆ ಒಂದು ಸಂತೋಷ ಅಂತ ಹೇಳ್ತೀನಿ. ಮಲ್ಲೇಶ್ ಅವ್ರು ಮಾಡ್ತಾ ಇರೋ ಈ ಸೇವೆ ನಮಗ್ ಗೊತ್ತಿಲ್ಲ. ಈಗ ಅವ್ರದ್ದು 2319ನೇ ದಿನದ್ದು ಒಂದು ಅನ್ನದಾಸೋಹಕ್ಕೆ ಭಾನುಪ್ರಕಾಶ್ ಅವರ ಹುಟ್ಟುಹಬ್ಬಕ್ಕೆ ಒಂದು ದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದ್ರ ಜೊತೆಗೆ ಇದು ನಾವು ನಮ್ಮ ಹುಟ್ಟುಹಬ್ಬನ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ಕೊಂತೀವಿ. ಇಲ್ಲಿ ಬಂದು ನಾವು ಬಡವರಿಗೆ ಅನ್ನದಾನ ಮತ್ತೆ ವಸ್ತ್ರದಾನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ. ಮತ್ತೆ ನಾವೇನೋ ಒಂದು ಕೊಟ್ವಿ ಬಡವರಿಗೆ ಅನ್ನೋ ಒಂದು ಫೀಲ್ ಆಗುತ್ತೆ. ನಾನು ನನ್ನ ಮಗಂದು ಅಕ್ಟೋಬರ್ 10ನೇ ತಾರೀಕಿದೆ. ಆ ಹುಟ್ಟು ಹಬ್ಬಕ್ಕೆ ಇಲ್ಲಿ ಅನ್ನದಾನ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಮಲ್ಲೇಶ್ ಅವ್ರಿಗೆ ಈ ತರ ಅನ್ನದಾನ ಸೇವೆ ಮಾಡ್ತಾ ಇರೋ ದಾಸೋಹ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕ ಕಾಣಿಕೆಗಳನ್ನ ಒಬ್ಬೊಬ್ರು ಒಂದೊಂದ್ ದಿನ ಕೊಟ್ರೆ ಅವರು ಬಲಪಡಿಸ್ದಂಗ ಆಗುತ್ತೆ ಅವ್ರ ಕೈನ. ಮತ್ತೆ ಅವ್ರಿಗೂ ಅವ್ರು ಯಾವ್ದೇ ಅಪೇಕ್ಷೆ ಇಟ್ಕೊಳ್ದಂಗೆ ಈ ಕಾರ್ಯಕ್ರಮನ ಮಾಡ್ತಿದ್ದಾರೆ. ದಾಸೋಹ ಕಾರ್ಯಕ್ರಮನ ನಾವು ಮಾನವರಾಗಿರೋದ್ರಿಂದ ನಾವು ಇದಕ್ ಕೈ ಜೋಡ್ಸಿದ್ರೆ, ಏನೋ ಬೇರೆ ಬೇರೆ ಕಾರ್ಯಕ್ರಮಗಳು ಅಂದ್ರೆ ನಾವು ಅದ್ರಲ್ಲಿ ಅವ್ರದ್ದೇನೋ ಇರುತ್ತೆ ಅಂತ ಯೋಚನೆ ಮಾಡ್ಬೋದು. ಇದ್ರಲ್ಲಿ ಅವ್ರ ಸ್ವಾರ್ಥತೆ ಏನು ಇಲ್ಲ. ಒಂದ್ ಸಮಾಜದ ಬಡ ಜನಗಳಿಗೆ ಒಂದು ಊಟ ಕೊಡೋದು, ಇನ್ನೇನೋ ಅವರ ಎಲ್ಲಾ ಆಗು ಹೋಗುಗಳನ್ನ ಅವ್ರೇನೋ ನಿಭಾಯಿಸಿ ಅವರಿಂದ ಎಕ್ಸ್ಪೆಕ್ಟ್ ಇಲ್ದಂಗ್ ಕೊಡೋ ಅಂತದ್ದು ಅನ್ನ ಒಂದೇ. ಹಸಿದವ್ರಿಗೆ ಅನ್ನ ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಿದಾರಲ್ಲ, ಮಲ್ಲೇಶ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಇಂದು 2319ನೇ ದಿನದ ಕಾರ್ಯಕ್ರಮ. ಈ ಒಂದು 2319 ದಿನದ ಕಾರ್ಯಕ್ರಮದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಇರ್ತಕ್ಕಂಥ ಶ್ರೀಯುತ ಭಾನುಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು, ನಮ್ಮ ಕರ್ನಾಟಕ ಸೇನೆ, ಇವರಿಗೆ ಹಾಗೂ ಇವರ ಕುಟುಂಬ ವರ್ಗದವರಿಗೆ ನಮ್ಮ ಅನ್ನದಾಸ ಸಮಿತಿ ಪರವಾಗಿ ಮೊದಲನೇದಾಗಿ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ವಿ. ಸ್ನೇಹಿತರೆ, ತಮ್ಮ ಹುಟ್ಟುಹಬ್ಬಗಳನ್ನ, ವಿಶೇಷ ಕಾರ್ಯಕ್ರಮಗಳನ್ನ ಈ ಒಂದು ಸಮಿತಿಯೊಂದಿಗೆ ವಿಶೇಷವಾಗಿ ಆಚರಣೆ ಮಾಡ್ಕೊಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಸಹ ತಮ್ಮ ಹುಟ್ಟುಹಬ್ಬಗಳನ್ನ ಸರಳವಾಗಿ ಹಸಿದವರಿಗೆ ಅನ್ನ ಕೊಡುವಂತ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ ಅವ್ರನ್ನ ಒಂದು ಕಲಿಕಾ ಪರಿಕರಗಳನ್ನ ನೀಡುವಂತ ಮೂಲಕ ಹುಟ್ಟುಹಬ್ಬಗಳನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ಹಾಗೂ ಕುಟುಂಬದವರಿಗೆ ಮತ್ತೊಮ್ಮೆ ನಮ್ಮ ಅನ್ನದಾಸ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಅವ್ರಿಗೆ ತುಂಬು ಹೃದಯದ ಅಭಿನಂದನೆಗಳು. ಈ ಅನ್ನದಾಸೋಹ ಮಾಡ್ತಾ ಇರೋದು ದೊಡ್ಡಬಳ್ಳಾಪುರದಲ್ಲಿ ಬಹಳಷ್ಟು ಹೆಸರಾಗ್ತಾ ಇದೆ. ಅದರಲ್ಲಿ ನಮ್ಮ ಸುಬ್ರಹ್ಮಣ್ಯ ಸರ್ಗೆ ಅವ್ರಿಗೆ ವಿಚಾರ ತಿಳಿದು ಬರ್ತ್ಡೇ ಇಲ್ಲೇ ಮಾಡ್ಬೇಕು ಅಂತ ಹೇಳಿ ಅವ್ರ ಆಸೆ ಪಟ್ಟು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಅವರ ಕುಟುಂಬದವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇನ್ನು ಹೆಚ್ಚಿನಾದ ಪ್ರೋತ್ಸಾಹ ಸಿಕ್ಕಿ ಮಲ್ಲೇಶ್ ಅವರಿಗೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ನೆರವೇರ್ಲಿ ಅಂತ ಅನ್ಕೊಂಡು ನಾನು ಕೇಳ್ಕೊಳ್ತೀನಿ.